ಬದಲಾವಣೆ ಬಯಸಿದಾಗ ಜೀವನ ಪಣಕ್ಕಿಟ್ಟು ಹೋರಾಟ ಮಾಡಬೇಕು ಅನ್ನೋದು ನಿಮ್ದೇ ಮಾತು. ಅದು ನನ್ನ ಬದುಕಿದ್ರೆ ನಾಯಕ, ಸತ್ರ ಇತಿಹಾಸ. ಅದು ಬಾಬಾ ಸಾಹೇಬ್ರ ಕ್ರೆಡಿಟ್ ಆಗಿರೋ ಮಾತು, ಅದು ನಾನು ಹೇಳಿರೋದು. ಆಯ್ತು. ಸೊ ಜೀವನ ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ದೀರಾ. ಅಹಿಂಸಾವಾದದಲ್ಲಿ ನಾವು ಕೂಡ ಅಹಿಂಸಾ ಅನ್ನೋ ಹೆಸರೇ ಬಹಳ ಚರ್ಚೆ ಆಯ್ತ್ರಿ. ಅಹಿಂಸಾ ಅಂತ ಹೆಸರಿಟ್ಕೊಂಡಿದ್ದಾರೆ, ಮಾಡ್ತಾ ಇರೋದ್ರಲ್ಲಿ ಹಿಂಸಾತ್ಮಕವಾದಂತ ಕೆಲಸಗಳು ಅಂತ ನಿಮ್ಮ ಮೇಲೆ ಆರೋಪ ಬಂತು. ನಾವು ಯಾವತ್ತೂ ಕೂಡ ಯಾವ ಅವಹೇಳನ ಪದ ಬಳಸೋ ಪ್ರಶ್ನೆನೇ ಬರಲ್ಲ. ಯಾವ ಒಂದು ನಾಟ್ ಬಿಕಾಸ್ ಅವಹೇಳನ ಪದ ಬಳಸಿದ್ರೆ ಮಾತ್ರ ಗಲಾಟೆ ದುಂಬಿ ಆಗುತ್ತೆ ಅಂತನಾ? ಅವಹೇಳನ ಪದಗಳು, ಅವಾಚ್ಯ ಶಬ್ದಗಳು, ಮಹಿಳಾ ನಿಂದನೆ, ಜಾತಿ ನಿಂದನೆ ಪದಗಳು ಆರ್ ನಾಟ್ ಓನ್ಲಿ ಅನ್ಕಾನ್ಸ್ಟಿಟ್ಯೂಷನಲ್, ಇಲ್ಲೀಗಲ್, ಆರ್ ಆಲ್ಸೋ ಇಮ್ಮಾರಲ್ ಅಂತ ನಾನು ನೋಡ್ತೀನಿ. ಅವೆಲ್ಲ ಬೇಕಿಲ್ಲ. ನಮಗೆ ಏನ್ ಬೇಕು ಅಂದ್ರೆ ವಿ ನೀಡ್ ಟ್ರೂತ್ ಪವರ್. ಆಮೇಲೆ ನಾವು ಯಾವತ್ತೂ ಶಸ್ತ್ರಾಸ್ತ್ರ ಬಳಸೋರಲ್ಲ. ನನಗೆ ಇತಿಹಾಸದಲ್ಲಿ ಉಳ್ಕೊಂಡಿರೋರು, ಬಹಳ ಅದ್ಭುತವಾಗಿ ಕೊಡುಗೆ ಕೊಟ್ಟಿರೋರು ಇತಿಹಾಸದಲ್ಲಿ ಯಾವಾಗಲೂ ಅಹಿಂಸಾವಾದದಿಂದ ಕೊಟ್ಟಿರೋರು. ಹಾಗಾಗಿ ನಿಮ್ಮ ಹೆಸರಲ್ಲ ಅಹಿಂಸಾ ಸೇರಿಸ್ಕೊಂಡು ನಮ್ಮ ಮಾದರಿಗಳು ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಪ್ರಪಂಚಕ್ಕೆ ಅಹಿಂಸಾ ಕೊಟ್ಟಿರೋರು. ಇವತ್ತು ನಾವು ಏನೇನಾಗ್ತಾ ಇದೆ ನೋಡ್ತಾ ಇದೀವಿ. ಈ ಸೋ ಕಾಲ್ಡ್ ಪವರ್ಫುಲ್ ದೇಶಗಳು, ಅಮೆರಿಕ ಮತ್ತೆ ಇಸ್ರೇಲ್ ಏನೇನ್ ಮಾಡ್ತಾ ಇದ್ದಾರೆ, ಹೆಂಗೆ ಹಿಂಸಾತ್ಮಕವಾಗಿ ದಾಳಿ ಮಾಡಿ, ಸಾಯಿಸಿ, ಕೊಲೆ ಮಾಡಿ ಅವರ ಒಂದು ಸಾಮ್ರಾಜ್ಯಶಾಹಿ ಮನೋಭಾವನ ಇನ್ನೂ ವಿಸ್ತರಣೆ ಮಾಡ್ತಾ ಇದ್ದಾರೆ. ಅದು ಇಡೀ ಪ್ರಪಂಚಕ್ಕೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅದಕ್ಕೆ ಮದ್ದು ಅನ್ನೋದೇ ನಮ್ಮ ಭಾರತದ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಅಹಿಂಸಾವಾದ, ಸಮಾಜವಾದ ಅಂತ ಹೇಳೋದು ಸುಳ್ಳು. ನೀವು ಅಂಬೇಡ್ಕರ್ ಅವರ ಹೆಸರು, ಪೆರಿಯಾರ್ ಅವರ ಹೆಸರು ತಗೊಂಡು ನೀವು ಜನನ್ನ ಸಂಪಾದನೆ ಮಾಡೋದಕ್ಕೋಸ್ಕರ, ಆ ಸಂಘಟನೆಗಳನ್ನ ಎಳೆದು ಕೂರಿಸ್ಕೊಳ್ಳೋದಕ್ಕೋಸ್ಕರ ಆ ಹೆಸರನ್ನು ಬಳಸ್ಕೊಳ್ತಾ ಇದ್ದೀರಾ ಅಂತ ಆರೋಪ ಇದೆ. ಪ್ರತಿಯೊಬ್ರು ಬಹಳ ಆಳವಾದ ಯೋಚನೆ ಮಾಡ್ತಾರೆ ಸಂತೋಷ. ನೀವು ಈ ಪ್ರಶ್ನೆ ಕೇಳಿದಾಗ ಏನಾಗತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ವಾದಿಗಳಂತ ಹೇಳೋರು ದಲಿತರಾಗಿರ್ಬೋದು, ಆದಿವಾಸಿ ಶೋಷಿತ ವರ್ಗಕ್ಕೆ ಅಷ್ಟೊಂದು ಜ್ಞಾನ ಇಲ್ಲ ಅಂತ ಬಿಂಸಂಗಾಗತ್ತೆ. ಅವ್ರಿಗೆ ಅವ್ರ ಜೀವನಕ್ಕೆ ಏನಾಗತ್ತೆ, ಏನ್ ಒಳ್ಳೇದು ಅವ್ರು ಚೆನ್ನಾಗಿ. ಐ ಡಿಂಟ್ ಮೀನ್ ಇಟ್. ನೀವು ನಿಮ್ಮ ಪರ್ಸನಲ್ ಲಾಭಕ್ಕೆ ಬಳಸ್ಕೊಳಕ್ಕೆ, ನೀವು ಮುಂದೇನೋ ಒಂದು ಯೋಚನೆ ಇಟ್ಕೊಂಡಿದ್ದೀರಲ್ಲ, ಅದಕ್ಕಾಗಿ ಜನಾನ್ ಸೇರಿಸೋದಕ್ಕೋಸ್ಕರ ಈ ಹೆಸರುಗಳನ್ನ ಮುಂದಂದಿಟ್ಕೊಂಡು ಅವ್ರನ್ನೆಲ್ಲ ಒಟ್ಟು ಸೇರಿಸ್ತಿದ್ದೀರಾ. ನಮಗ್ ನೋಡಿ ಸಂತೋಷ ಇದೆ, ಯಾರೇ ಸಮಾಜ ಸಮಾನತಾವಾದಿಗಳಾಗಿ ಬದುಕಿದಾರೋ ಆ ಉದ್ದೇಶ ಇಟ್ಕೊಂಡೇ ದೇಶ ನಿರ್ಮಾಣ ಮಾಡಿರೋ ಅವರೆಲ್ಲ ನಮ್ಮವರೇ. ನಮ್ಮ ಕಣ್ಣಲ್ಲಿ ಸಮಾನತಾವಾದಿಗಳು ನಮ್ಮವ್ರು ಹೊರತು ಯಾವೊಂದು ಜಾತಿಯವರಲ್ಲ, ಯಾವೊಂದು ಧರ್ಮದವರಲ್ಲ. ಯಾಕಂದ್ರೆ ನೀವು ಬ್ರಾಹ್ಮಣ್ಯದ ವಿರೋಧನೂ ಬಹಳ ಮಾಡಿದ್ದೀರಾ. ಬ್ರಾಹ್ಮಣರು ಒಂದಷ್ಟು ಜನ ನಿಮ್ಮ ಐಡಿಯಾಲಜಿಸ್ ಬಂದ್ರೆ ಸ್ವೀಕರಿಸ್ತೀರಾ ನೀವು? ಖಂಡಿತವಾಗ್ಲು ನಮ್ಮ ಸಿದ್ಧಾಂತಗಳಲ್ಲಿ ಯಾವಾಗಲೂ ಬ್ರಾಹ್ಮಣರ ಜೊತೆ ನಿಂತಿದ್ದಾರೆ. ನಾನು ಉದಾಹರಣೆಗಳು ಕೊಡ್ತೀವಿ. ನಮಗೆ ಸಹಸ್ರ ಬುದ್ಧೆ ಅಂತ ವ್ಯಕ್ತಿ 1927 ಮನುಸ್ಮೃತಿನ ಸುಟ್ಟಿರೋರೇ ಅವರು ಬಾಬಾ ಸಾಹೇಬ್ ಜೊತೆ ನಿಂತಿದ್ದು ಮಹತ್ ಸತ್ಯಾಗ್ರಹ ಸಂದರ್ಭದಲ್ಲಿ. ಅದ್ರ ಜೊತೆ ಶ್ರೀಧರ್ ತಿಲಕ್ ಅನ್ನೋರು, ಬಾಲಗಂಗಾಧರ್ ತಿಲಕ್ ಎಷ್ಟು ಒಂದು ಜನ ವಿರೋಧಿ, ಮನುಕುಲ ವಿರೋಧಿ ಸಿದ್ಧಾಂತ ಇಟ್ಕೊಂಡಿದ್ರು. ಅವರ ಕೊನೆಯ ಮಗ ಶ್ರೀಧರ್ ತಿಲಕ್ ಮೂಕ ನಾಯಕದಲ್ಲಿ ನಿಂತು ಬಾಬಾ ಸಾಹೇಬ್ ಜೊತೆ ನಿಂತು ನಿಗೂಢವಾಗಿ ಸಾಯ್ತಾರೆ. ಅವ್ರು ಯಾವಾಗಲೂ ನಿಂತಿದ್ರು. ಸವಿತಾ ಅಂಬೇಡ್ಕರ್ ಕೂಡ ಬ್ರಾಹ್ಮಣರು, ಬಸವಣ್ಣವರೇ ಬ್ರಾಹ್ಮಣರು, ಕುಟುಂಬ ಬ್ರಾಹ್ಮಣರು. ಈಗ ಹೇಳಿ, ಬ್ರಾಹ್ಮಣ್ಯ ಬೇರೆ, ಬ್ರಾಹ್ಮಣ ಬೇರೆ. ಪುರುಷ ಪ್ರಧಾನ ವ್ಯವಸ್ಥೆ ಬೇರೆ, ಪುರುಷ ಬೇರೆ. ನಮಗೆ ಫಾರ್ ಎಕ್ಸಾಂಪಲ್ ಪುರುಷ ಪ್ರಧಾನ ವ್ಯವಸ್ಥೆ ಅಂತಾನೆ ನೋಡಿ ಸಂತೋಷ. ಈ ಪುರುಷ ಪ್ರಧಾನ ವ್ಯವಸ್ಥೆ ಪುರುಷರಿಗೆ ಡಿಸ್ಪ್ರಪೋರ್ಷನಲ್ ಬೆನಿಫಿಟ್ ಕೊಟ್ಟರು ಮಹಿಳೆಯರಿಗಿಂತ ಅದನ್ನ ಎತ್ತಿ ಹಿಡಿತಿರೋರು ಬರೀ ಪುರುಷರಲ್ಲ, ಅನೇಕರು ಮಹಿಳೆಯರು ಕೂಡ ಅದನ್ನ ಎತ್ತಿ ಹಿಡಿತಾರೆ. ಇಟ್ಸ್ ಅ ಸಿಸ್ಟಮ್. ಅದೇ ರೀತಿ ವ್ಯವಸ್ಥಿತ ಅಸಮಾನತೆ ವ್ಯವಸ್ಥೆ ಬ್ರಾಹ್ಮಣ್ಯ ವಿರುದ್ಧ ನಿಂತ್ಕೊಂಡಿರೋರು ಅನೇಕ ಬ್ರಾಹ್ಮಣರು ಇದ್ದಾರೆ. ಅನೇಕ ಬ್ರಾಹ್ಮಣರು ನಮ್ಮ ಜೊತೆ ನಿಂತ್ಕೊಳ್ಳೋರು ಬಹಳ ಜನ ಇದೆ. ಪೆರಿಯಾರ್ ಮೂವ್ಮೆಂಟ್ ಅಲ್ಲಿ ಬಹಳ ಜನ ಪತ್ರಕರ್ತರು ತಂದೆ ಪೆರಿಯಾರ್ ಜೊತೆ ನಿಂತಿದ್ರು. ಅವ್ರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ನಮ್ಮ ಕಣ್ಣಲ್ಲಿ ಸಂತೋಷ ಇದೆ, ಯಾವುದೇ ಜಾತಿ ಧರ್ಮ ಲಿಂಗದಲ್ಲಿ ಹುಟ್ಟಿರೋದು, ಊರು ಹುಟ್ಟಿರೋದು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಬೈ ಚಾನ್ಸ್. ಯಾರು ಪುಣ್ಯನೂ ಮಾಡಿಲ್ಲ, ಪಾಪನೂ ಮಾಡಿಲ್ಲ. ನಮ್ಮ ಕಣ್ಣಲ್ಲಿ ಬೈ ಚಾನ್ಸ್ ಆಗಿ ಈ ಅಸಮಾನತೆ ಅನ್ಯಾಯದ ವ್ಯವಸ್ಥೆಯಲ್ಲಿ ಹುಟ್ಟಿರೋದು. ಆ ಹುಟ್ಟಿದ ಮೇಲೆ ಬೇರೆ ಬೇರೆ ಹಂತಕ್ಕೆ ಸವಲತ್ತು ಪಡೆದಿರ್ಬೋದು. ಓನ್ಲಿ ಕರ್ನಾಟಕ ಆರ್ ಇಂಡಿಯಾ ಈ ಅಸಮಾನತೆಯ ಚೌಕಟ್ಟಲ್ಲಿ ಕೂತಿದೆ ಅಂತ ನಿಮ್ಗೆ ಇದೊಂದೇ ಕಾಣ್ತಾ ಇದೆಯಾ? ಖಂಡಿತ ಅಲ್ಲ. ಅಮೆರಿಕನು ದೊಡ್ಡ ಪ್ರಮಾಣದ ಅಸಮಾನತೆಯಲ್ಲಿ ಕೂಟಿರೋ ವ್ಯವಸ್ಥೆ. ನಾನು ನೋಡಿ 2 ದೇಶಗಳು, 2 ಕಲ್ಚರಲ್ ವ್ಯವಸ್ಥೆಗಳು ಎಲ್ಲಿ ಅಸಮಾನತೆ ವ್ಯವಸ್ಥೆ ನೋಡ್ಕೊಂಡ್ ಬಂದಿದ್ದೀನಿ. ನನಗೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಹೊಳೆದಿದ್ದು ನಾನು ಭಾರತದ ಬಗ್ಗೆ, ಸೌತ್ ಏಷ್ಯಾ ಬಗ್ಗೆ ಸ್ಟಡಿ ಮಾಡ್ತಾನು ಜೊತೆ ಅಮೆರಿಕದಲ್ಲಿ ವಾಸ ಮಾಡ್ತಿದ್ದ ಕಾಲೇಜ್ನಲ್ಲಿ ನನಗೆ ಅದು ಹೊಳಿತು. ನಿಜ ಹೇಳಬೇಕು ಅಂದ್ರೆ ಸಂತೋಷ, ನೀವೇನು ಮಾಡಕ್ಕಾಗಿಲ್ವಾ? ನಾನು ಯೋಚನೆ ಮಾಡಿದೆ, ಅಲ್ಲಿ ನಾವು ಮಾಡನ್ಬೋ ಕರ್ನಾಟಕಕ್ಕೆ ಬಂದ್ ಮಾಡೋಣ. ನಾನು ಅವಾಗ ನಮಗೆ ಎಲ್ಲಿ ನಮ್ಮ ಉದ್ದೇಶ ಇದು, ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು ಅಂತ ನಮ್ಮ ಉದ್ದೇಶ ಸಂತೋಷ. ಅಮೆರಿಕದಲ್ಲಿ ನನ್ಗೆ ಗೊತ್ತಾಯ್ತು, ನಾನು ಅಮೆರಿಕದಲ್ಲಿ ಕೆಲಸ ಮಾಡಿದೆ ಇದೇ ಸಮಾನತೆ, ನ್ಯಾಯ, ವೈಜ್ಞಾನಿಕತೆಗೆ ನಾವು ಒಂದು 10-20 ಜನಕ್ಕೆ ಒಳ್ಳೇದು ಮಾಡ್ಬೋದು. ಎಸ್ಪೆಷಲಿ ಬೀಯಿಂಗ್ ನಾನ್ ವೈಟ್, ನಾನ್ ಡಾಮಿನೆಂಟ್ ರಿಲಿಜನ್. ಅಲ್ಲಿ ಮಾಡಿದ್ರೆ ಅಲ್ಲಿ ನನಗೆ ಸ್ವಲ್ಪ ಜನಕ್ಕೆ ಒಳ್ಳೇದು ಮಾಡ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ಅದೇ 10-20 ಜನಕ್ಕಿಂತ ನಾವು 50 ಜನ ಜಾಸ್ತಿ ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂತ ಬಂದೆ. ಅಷ್ಟು ಆ ನಿರೀಕ್ಷೆ ಇಟ್ಕೊಂಡು, ಯಾಕಂದ್ರೆ ಇಲ್ಲಿ ನನಗೆ ಎಲ್ಲಾ ರೀತಿ ಸವಲತ್ತು ಪಡ್ತಿರೋದ್ರಿಂದ ನಾ ಪ್ರಶ್ನೆ ಮಾಡಿದ್ರೆ ಜಾಸ್ತಿ ಒಳ್ಳೇದು ಮಾಡ್ಬೋದು. ಅಮೆರಿಕನ್ ಜೀವನ, ಒಬ್ಬ ಹ್ಯಾಂಪ್ಟನ್ಸ್ ನಲ್ಲಿರೋ ಬಿಳಿ ಗಂಡಸರದು ಒಂದೇ, ಕರ್ನಾಟಕದಲ್ಲಿ ಕಲಬುರಗಿದಲ್ಲಿ ಒಂದು ಗುಡಿಸಲಲ್ಲಿ ಬದುಕಿರೋ ಮಹಿಳೆಯರ ಜೀವನನೂ ಒಂದೇ ಅಂದ್ಮೇಲೆ
ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು ಅಲ್ಲೇ ಹೋಗೋಣ, ಅಲ್ಲೇ ನಮ್ಮ ಸೇವೆ ಸಲ್ಸೋಣ. ಕರ್ನಾಟಕಕ್ಕೆ ಜಾಸ್ತಿ ಒಳ್ಳೇದು ಮಾಡ್ಬೋದು ಅಂತ ನನಗೆ ಅರ್ಥ ಆಯ್ತು. ಇಲ್ಲಿ ಬಂದೆ 50ರಿಂದ 100 ಆಯ್ತು, 100ರಿಂದ 1000, 1000ರಿಂದ ಲಕ್ಷ. ಇವಾಗ ನಮ್ಮ ಕನಸು Do you think everybody will accept you in Karnataka? ನಮಗೆ At least. ನೋಡಿ ಸಂತೋಷ್ ಅವರೇ, ನಮ್ಗೆ ಎವ್ರಿಬಡಿ ಅಕ್ಸೆಪ್ಟ್ ಮಾಡಬೇಕು ಅಂತ ಏನಿಲ್ಲ. ನಮಗೆ ಇವಾಗ ಫಾರ್ ಎಕ್ಸಾಂಪಲ್ BJP ಅವರು ಕೂಡ ಗ್ರಾಸ್ ರೂಟ್ಸ್ ವರ್ಕ್ ಮಾಡಿ ಅವ್ರು ಬೆಳ್ಕೊಂತ ಬಂದಿದ್ದಾರೆ. ಅವ್ರದ್ದೇನು ಒಂದು ನ್ಯಾರೇಟಿವ್ ಕಟ್ಟಿದ್ದಾರೆ, ಗ್ರಾಸ್ ರೂಟ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇವತ್ತಿಗೂ ಅವ್ರಿಗೆ ವೋಟ್ ಪರ್ಸೆಂಟೇಜ್ ದೇಶದಲ್ಲಿ ಸಿಗೋದೇ 38%. 38% ವೋಟ್ ಸಿಕ್ಕೂ ಕೂಡ ಅವ್ರ ಇಡೀ ದ ಮೆಜಾರಿಟಿ ಆಫ್ ದ ನೇಷನ್ ನಲ್ಲಿ ಅವರೇ ಅಧಿಕಾರ ವಹಿಸ್ತಾ ಇದ್ರು. ಸೊ ಅದು 40ರಿಂದ ಒಳಗೆ ಅಂದ್ರೆ 10 4 ಕಡಿಮೆ ಅಲ್ವಾ. ನಾವು ಕೂಡ 100ರಲ್ಲಿ ನಮಗೆ 40 ಬೇಡ, 100ರಲ್ಲಿ ನಮ್ಗೆ 4 ಬರಲಿ, 3 ಬರಲಿ, 2 ಬರಲಿ, 5 ಬರಲಿ. ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ, ಹಂತವಾಗಿ ನಾವು ಕಟ್ತಾ ಹೋಗೋಣ. ನಾವು ಕೂಡ ಒಂದು ನ್ಯಾರೇಟಿವ್ ಇಡ್ತೀವಿ. ಅದು ಹಿಂದುತ್ವದ ನ್ಯಾರೇಟಿವ್ ಅಲ್ಲ, ಸಮಾಜದ ನ್ಯಾರೇಟಿವ್. ತಳಮಟ್ಟದಲ್ಲಿ ಕೆಲಸ ಮಾಡ್ತೀವಿ, ಹೋರಾಟ, ಸೇವೆ, ಜನರ ಜೀವನಕ್ಕೆ ಒಳ್ಳೇದು ಮಾಡೋದು. ಜನ ನಮಗೂ ಚಾನ್ಸ್ ಕೊಡ್ತಾರೆ ಅನ್ನೋ ನನ್ಗೆ ಭರವಸೆ ಇದೆ. ಅಲ್ಲ, ಈಗಿನ ಜೆನ್ಸಿ ಜನರೇಷನ್, ಸೋಷಿಯಲ್ ಮೀಡಿಯಾ ಸ್ಪೀಡ್ ಏನು ಹೇಳಿದೆ, ಇದನ್ನೆಲ್ಲವನ್ನು ನೀವು ಬಹಳ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೂ ಅವಕಾಶ ಇದೆ. ಡಬಲ್ ಎಜ್ ಸಾರ್ಡ್. ಬಟ್ ನಿಮಗೆ ಪ್ರಚಾರ ಪ್ರಿಯತೆ ಅಟ್ ದ ಸೇಮ್ ಟೈಮ್ ಬಹಳ ಇಷ್ಟ ಅನ್ನುವಂಥದ್ದು ನಿಮ್ಮ ಮೇಲೊಂದು ಆರೋಪ ಇದೆ. ಪ್ರತಿ ಬಾರಿ ಇಷ್ಟು ದಿವಸ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗಿತ್ತು, ಈ ಕಾರಣಕ್ಕೆ ಚೇತನ್ ಅವರು ಮತ್ತಿನ್ನೊಂದೇನೋ ಒಂದು ವಿವಾದವನ್ನು ಹುಟ್ಟು ಹಾಕಿದ್ರು ಅಂತ. ಹೀಗಾಗಿ ಪ್ರಚಾರ ಪ್ರಿಯತೆ ಚೇತನ್ ಅವ್ರಿಗೆ ಇಷ್ಟನಾ? ನನಗೆ ನೋಡಿ, ಪ್ರಚಾರ ನಮ್ಮ ಉದ್ದೇಶ ಅಲ್ಲ. ನಮಗೆ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಪ್ರತಿಯೊಬ್ರು ಇವತ್ತಿನ ದಿನ ಅವರು ವಾಕಿಂಗ್ ಟಾಕಿಂಗ್ ಮೀಡಿಯಾ ಇನ್ ಅವರ್ ಸೆಲ್ಫ್ಸ್. ನಾವೆಲ್ಲರೂ ಕೂಡ ವಾಕಿಂಗ್ ಟಾಕಿಂಗ್ ಮಾಧ್ಯಮನೇ. ಸೊ ನಮ್ಮ ರೀತಿಯಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದ ನಮ್ಮ ವಿಚಾರಗಳು ನಾನು ಬರೆದು ಹಾಕ್ತೀನಿ. ನಾನು ಅದನ್ನ ಒಂದು ನಮ್ಮ ಏನೇನು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅದನ್ನು ವಿಚಾರ ತಿಳಿಸ್ತೀನಿ. ಸಮಾಜದ ವಿಚಾರಗಳು ಕೂಡ ನಾವು ಎಡಿಟ್ ಮಾಡಿ ನಮ್ಮ ರೀಲ್ಸ್ಗಳು ಹಾಕ್ತಾ ಇರ್ತೀವಿ. ಅದು ನಾವು ಜನರಿಗೆ ತಲುಪ್ತಾ ಇರ್ತೀವಿ. ಆದರೆ ಈ ಒಂದು ವಿಚಾರ 3 ಸಾಲಿನ ಪೋಸ್ಟ್, ಈ ವಿಚಾರ ನಾನು ಪ್ರಚಾರ ಪಡೆಯಕ್ಕೆ ನಾನು ಹೋಗ್ಲಿಲ್ಲ. ನಾನು ಯಾವತ್ತು ಮೀಡಿಯಾಗೆ ಹೋಗ್ಲಿಲ್ಲ. ನಾನೇನು ಪ್ರೆಸ್ ಮೀಟ್ ಮಾಡಿಲ್ಲ, ನಾನೇನು ಅಲ್ಲೋಗಿ ಧರ್ನಾ ಮಾಡಿಲ್ಲ, ಸ್ಮಾರಕದ ಮುಂದೆ ನಾನು ಏನೂ ಮಾಡಿಲ್ಲ. ಆದರೆ ಕೆಲವು ಮೀಡಿಯಾ ಚಾನೆಲ್ಸ್ಗಳು ಅವ್ರಿಗೆ ಇದರಿಂದ ಬೇಳೆ ಬೇಯಿಸ್ಕೊಳಕ್ಕೆ ಅವ್ರು ಇದನ್ನ ದೊಡ್ಡ ಪ್ರಮಾಣದಲ್ಲಿ ತಲುಪಿಸಿದ್ದಾರೆ, ಅಥವಾ ಕ್ರಿಯೇಷನ್ ಆಫ್ ದ ಮೀಡಿಯಾ. ನೀವ್ ಯಾಕೆ ನಿಮ್ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡ್ರಿ ಹಂಗಾರೆ? ಯಾರಿಗೆ ಹೇಳಕ್ ನಿಮ್ ಪ್ರಯತ್ನ? ನನ್ನ ಪ್ರಯತ್ನ ಯಾರು ಅಂದ್ರೆ, ಯಾರ ನಮ್ಮ ಸಮಾಜದ ವಿಚಾರಗಳು ಓದ್ತಾರೋ, ಸಮಾಜ ವಿಚಾರಗಳು ಇದ್ರಲ್ಲಿ ಏನೋ ಒಂದು ಒಳ್ಳೇದಿರುತ್ತೋ ಒಂದು ಮೆಲ್ಕ್ ಹಾಕಕ್ ನೋಡ್ತಾರೋ, ಅವ್ರಿಗೆ ಸಂಬಂಧಪಟ್ಟಾಗೆ ಒಂದು 3 ಲೈನ್ ಪೋಸ್ಟ್ ಹಾಕಿದ್ದೆ. ಅದು ಒಂದ್ ರೀತಿ 100 ಪೋಸ್ಟ್ಗಳು ಹಾಕೋದು ಕೂಡ ಒಂದಕ್ಕೂ ಕೂಡ ನಮಗೆ ಮೀಡಿಯಾದಲ್ಲಿ ಬರಲ್ಲ ಸಂತೋಷ. ಆಕ್ಚುಲಿ 200-300 ಪೋಸ್ಟ್ಗಳು ಬರಲ್ಲ. ಹಾಗಿದ್ದಾಗ ಆ 200-300 ಪೋಸ್ಟ್ಗಳಲ್ಲಿ ಏನು ಉತ್ತಮ ವಿಚಾರ ಇಲ್ಲ ಅಂತ ಹೇಳಕ್ ಆಗಲ್ಲ. ಉತ್ತಮ ವಿಚಾರಗಳು ಇರುತ್ತೆ. ಕಣ್ಣಿಗೆ ಬಿದ್ದಿಲ್ಲ ಅಂತ ಅಲ್ಲ. ಈ ಕೆಲವು ಮೀಡಿಯಾ ಶಕ್ತಿಗಳಿಗೆ ಅದನ್ನ ಪ್ರಚಾರ ಮಾಡೋ ಉದ್ದೇಶ ಇದ್ದಿಲ್ಲ. ಇದು ಈ ಒಂದು ಕೆಲವು ಮೀಡಿಯಾ ಶಕ್ತಿ ಶುರುವಾಗದ್ ಎಲ್ಲಾ ಮೀಡಿಯಾದವ್ರು ಬಂದಿದಾರಂತ ಏನಲ್ಲ. ಕೆಲವು ಇನ್ಸಿಡೆಂಟ್ಸ್ಗಳು ಎಲ್ಲಾ ಮೀಡಿಯಾ ಒಂದೇ ಸಲ ಬಂದಿರೋದು ನಾನು ನೋಡಿದ್ದೀನಿ. ಬಟ್ ಇದರಲ್ಲಿ ಕೆಲವು ಪವರ್ಫುಲ್ ಮೀಡಿಯಾಗಳು ಇದನ್ನ ಏನೋ ಒಂದು ಕ್ರಿಯೇಟ್ ಮಾಡಬಹುದಾ ಅಂತ. ದ ಮೈಂಡ್ ಆಫ್ ದ ಮೀಡಿಯಾ ಇನ್ಫ್ಲುಯೆನ್ಸಸ್ ಆರ್ ಪೀಪಲ್ಸ್ ಮೈಂಡ್ಸ್ ಅಂತ ನಮ್ಗೆ ಗೊತ್ತಿದೆ. ಯಾವ್ದು ಸತ್ಯ ಅನ್ನೋ ಸುಳ್ಳು ಮಾಡ್ಬೋದು, ಸುಳ್ಳು ಅನ್ನೋ ಸತ್ಯನೂ ಮಾಡ್ಬೋದು. ಬೇರೆ ರೀತಿ ಅವರು ಒಂದ್ ರೀತಿ ದೇ ಹ್ಯಾವ್ ಇಮೆನ್ಸ್ ಪವರ್. ಬಟ್ ದ ಮೈಂಡ್ ಆಫ್ ದ ಮೀಡಿಯಾ, ಈ ಕೆಲವು ಮೀಡಿಯಾ ಚಾನಲ್ಸ್ ನಾನು ಹೇಳಕ್ ಆಗಲ್ಲ, ಅವರೇ ಹೇಳಬೇಕು ಯಾಕೆ ದೊಡ್ಡ ಪ್ರಮಾಣದ ರೀಚ್ ಮಾಡಿಸಿದ್ರು ಅಂತ. ಬಟ್ ನನ್ನ ಉದ್ದೇಶ ಇದ್ದಿದ್ದು ಈ ಒಂದು ವಿಚಾರ, ಒಂದು ಪ್ರಶ್ನೆ ಕೇಳಿ ಜನರಿಗೆ ಇದನ್ನ ಹೆಂಗ್ ನೋಡ್ಬೇಕು, ಲ್ಯಾಂಡ್ ವಿಚಾರದಲ್ಲಿ, ಲ್ಯಾಂಡ್ ಅಲಾಟ್ಮೆಂಟ್ ವಿಚಾರದಲ್ಲಿ. ಅಲ್ಲ, ಈಗ ನೀವು ಎತ್ತಿರುವಂತಹ ಪ್ರಶ್ನೆಯ ಅಗತ್ಯತೆ ಮತ್ತು ಅವಶ್ಯಕತೆ ನಿಜವಾಗೂ ಇತ್ತು ಅನ್ಸುತ್ತಾ ನಿಮ್ಗೆ? ನೋಡಿ ಸಂತೋಷ್ ಅವರೇ, ಸ್ಟಾರ್ ಕಲ್ಚರ್ ಅನ್ನೋದು ಕೂಡ ನಮಗೆ ಬಂಡವಾಳಶಾಹಿ ವ್ಯವಸ್ಥೆ ನಮ್ಮ ಸೈದ್ಧಾಂತಿಕ ಅಸಮಾನತೆಯ ಶತ್ರು. ನಾವು ಪುರುಷ ಪ್ರಧಾನ ವ್ಯವಸ್ಥೆ ನಮಗೆ ಒಂದು ಅಸಮಾನತೆ, ಅದು ಕೂಡ ಸೈದ್ಧಾಂತಿಕ ಶತ್ರು. ನಾವು ಬ್ರಾಹ್ಮಣ್ಯದ ವ್ಯವಸ್ಥೆ, ಈ ಒಂದು ಕೆಲವು ಜಾತಿಗಳು ಎಲ್ಲ ಸಿಗಸವದ್ದು, ಕೆಲವು ಎಲ್ಲ ರೀತಿ ಕಡಿಮೆ ವಂಚತೆ, ಅದು ಕೂಡ ನಮ್ಮ ಶತ್ರು. ನಾವು ಭಾಷೆಯ ತಾರತಮ್ಯನೋ ಹೇಗೆ ಸೈದ್ಧಾಂತಿಕ ಶತ್ರುನು, ಸ್ಟಾರ್ ಕಲ್ಚರ್ ಅನ್ನೋದು ಕೂಡ ಅಸಮಾನತೆಯ ವ್ಯವಸ್ಥೆಗೆ ಒಂದು ದೊಡ್ಡ ಪ್ರಮಾಣದ ಕಾರಣ ಆಗ್ತಾ ಇದೆ. ಆ ಅಸಮಾನತೆ ಹೆಂಗೆ ನಿಮ್ ಪ್ರಕಾರ? ಈಗ ಅವ್ರೊಂದು ಸಿನಿಮಾ ಮಾಡ್ತಾರೆ, ಜನಪ್ರಿಯತೆ ಸಿಗುತ್ತೆ ಸಹಜವಾಗಿ, ಇಫ್ ಪೀಪಲ್ ಲೈಕ್ ದೆಮ್. ಅವಾಗ ಅವ್ರನ್ನ ಆರಾಧಿಸುವಂಥದ್ದು ಬರೀ ಕರ್ನಾಟಕದಲ್ಲಲ್ರಿ, ಎಲ್ಲಾ ಕಡೆಯೂ ಇದ್ದಿದ್ದೇ ಅದು. ಅದನ್ನ ಹೆಂಗೆ ನೀವು ಅಸಮಾನತೆ ಅಂತ ಹೇಳ್ತೀರಾ ಅಂತ? ನಾನು ಅವಲೇ ಹೇಳ್ತಾ ಇದ್ದೆ ಸಂತೋಷ್ ಅವರೇ, ಸಿನಿಮಾ ರಂಗ ಈ ಸ್ಟ್ರಕ್ಚರಲಿ ಬಿಲ್ಟ್ ಅನ್ ಇನ್ಇಕ್ವಾಲಿಟಿ. ಯಾಕೆ ಹೇಳ್ತೀನಿ ಅಂದ್ರೆ, ದೇರ್ ಇಸ್ ಅನ್ ಇನ್ಜಸ್ಟಿಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ದ ಇನ್ಜಸ್ಟಿಸ್ ಸ್ಟ್ರಕ್ಚರಲಿ, ರಚನಾತ್ಮಕವಾಗಿ ಏನಿದೆ ಅಂದ್ರೆ, ಅನ್ನದಾತರು ಅಂತ ಏನು ಅಣ್ಣವ್ರು ಹೇಳ್ತಾರೆ, ಪ್ರೊಡ್ಯೂಸರ್, ನಿರ್ಮಾಪಕರು, ಇವರೆಲ್ಲ ಬಹಳ ದೊಡ್ಡ ರಿಸ್ಕ್ ತಗೊಂತಾರೆ. ವೆರಿ ಬಿಗ್ ರಿಸ್ಕ್. ದೇ ಪುಟ್ ಇನ್ ಮನಿ. ಅದರಲ್ಲಿ 97-98% ಫ್ಲಾಪ್ ಆಗುತ್ತೆ.
ಸೊ ಅವರು ಬಿಗ್ ರಿಸ್ಕ್. ಅಲ್ಲ, ಈಗಿನ ಕಾಲದ ಹೇಳ್ಬಿಡಿ, ಯಾವಾಗ ದುಡ್ಡು ಮಾಡ್ಕೊಂಡು ಚೆನ್ನಾಗಿರೋರು ಇದ್ದಾರೆ ನಿರ್ಮಾಪಕರು. ಅವತ್ತಿನ ದಿನದ ಬೇರೆ, ಅವತ್ತಿನ ದಿನ ಸ್ಟಾಟಿಸ್ಟಿಕ್ಸ್ ನಾವು ನೋಡ್ಬೇಕು. ಬಟ್ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಟಾಕಿಂಗ್ ಅಬೌಟ್ ಸ್ಟ್ರಕ್ಚರಲ್. ಅದು ಅವತ್ತಿನ ದಿನದ ಸ್ಟ್ರಕ್ಚರ್ ಇನ್ ಕ್ವಾಲಿಟಿ, ಇವತ್ತಿನ ದಿನ ಸ್ಟ್ರಕ್ಚರ್ ಇನ್ ಕ್ವಾಲಿಟಿ ಇದೆ. ಓಕೆ, ನಾನು ಐ ಆಮ್ ಅಡ್ರೆಸ್ಸಿಂಗ್ ಸ್ಟಾರ್ ಕಲ್ಚರ್ ಅಬೌಟ್ ಟುಡೇ. ಸೊ ಅದು ಒಂದು 98% ಅನ್ನದಾತರು ಇಸ್ಕೊಂತಾರೆ, ಫೈನ್. ಅದು ಒಂದು ಕ್ರಿಯೇಟಿವ್ ಸಕ್ಸಸ್ ಆಫ್ ಅ ಸಿನಿಮಾ is not based on the producer or the hero or necessarily many technicians. It stands on the shoulders of the writer and director ಅಂತ ನನ್ನ ಗ್ರಹಿಕೆ. The writers and directors ಕ್ರಿಯೇಟಿವ್ ಆಗಿ 50, 100, 20, 5, 1 ಕೋಟಿ ಲಾಭ ಆಗಿರೋ ಸಿನಿಮಾಗಳಲ್ಲಿ ಡೈರೆಕ್ಟರ್ಗಳಿಗೆ, ರೈಟರ್ಸ್ಗಳಿಗೆ ಎಷ್ಟು ಬೆನಿಫಿಟ್ ಸಿಗತ್ತೆ, ಅದು ಬಿಟ್ಟು ಫೇಸ್ ನನ್ನಂತವನಿಗೆ ಎಷ್ಟು ಬೆನಿಫಿಟ್ ಸಿಗತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನಂತವನು ಯಾಕೆ ಇಷ್ಟೊಂದು ಬೆನಿಫಿಟ್, ಈವನ್ ದೋ I am a very small part of the creative success. Because ನಾನು ಫೇಸ್ ಆಗಿರೋದ್ರಿಂದ ಈ ಸ್ಟಾರ್ಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಲ್ಡಪ್ ಸಿಗ್ತಾ ಇದೆ. ಬೆನಿಫಿಟ್ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಲಾಭ ಸಿಕ್ಕರೆ ಮಾತ್ರ ಚಿತ್ರರಂಗ ಸರಿ ಇದೆ, ಇಲ್ಲ ಅಂತಂದ್ರೆ ಟೋಟಲಿ ನಿಮ್ ಪ್ರಕಾರ ಚಿತ್ರರಂಗನೇ ಸರಿ ಇಲ್ಲ ಅಂತ? ಚಿತ್ರರಂಗ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಸರಿ ಇಲ್ಲ ಅಂತ ಹೇಳ ಇಲ್ಲ ಆ ಪದ. ಚಿತ್ರರಂಗ ರಚನಾತ್ಮಕವಾಗಿ ಇನ್ಇಕ್ವಾಲಿಟಿ ಅಂದ್ರೆ ರಚನಾತ್ಮಕವಾಗಿ ದ ಸ್ಟ್ರಕ್ಚರಲ್ ಕಂಡೀಷನ್ಸ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ, ದ ಸ್ಟ್ರಕ್ಚರಲ್ nature of the film industry is built on inequality. So ನೀವೀಗ ಬುಡದಿಂದ ಸರಿ ಮಾಡಕ್ ಸಾಧ್ಯ ಇದೆಯೇನ್ರಿ? ಈಗ ಸಾಧ್ಯ ಅಂದ್ರೆ ಏನ್ ಗೊತ್ತಾ ಸಂತೋಷ್ ಅವರೇ, ಫಸ್ಟ್ ನಾವು ಅದನ್ನ ಸಮಸ್ಯೆ ಏನು ಅಂತ ನಾವು ಹೇಳ್ಬೇಕು, ಜಾಗೃತಿ ಮೂಡಿಸ್ಬೇಕು ಜನರಿಗೆ. We have to bring in an awareness. Any kind of change, ಬದಲಾವಣೆ, ಪರಿವರ್ತನೆ ಶುರು ಆಗಬೇಕು ಅಂದ್ರೆ ಜನರ ಒಂದು ರೀತಿ ಕಾನ್ಶಿಯಸ್ ಅನ್ನ ಎಲಿವೇಟ್ ಮಾಡಬೇಕು ನಾವು ಪ್ರಾಮಾಣಿಕವಾಗಿ. ಹಾಗಿದ್ದಾಗ ಅವನಿಂದ ನಾನು ಕಲಿಯಲ್ಲ ಅಂತ ಹೇಳ್ತೇನೆ, ನಾನು ಕಲಿತಾ ಇದ್ದೀನಿ, ನನ್ನ ಕಾನ್ಶಿಯಸ್ನೆಸ್ ನಾನು ಎಲಿವೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ನನಗೆ ಗೊತ್ತಿರೋದು ಕೂಡ ಜನರಿಗಿಟ್ಟು ಇದು ನೋಡಿ, ದಿಸ್ ಇಸ್ ದ ಸ್ಟ್ರಕ್ಚರಲ್ ಬೇಸಿಸ್ ಆಫ್ ದ ಸಿನಿಮಾ ಇಂಡಸ್ಟ್ರಿ. ನಾವೆಲ್ಲ ಸಿದ್ಲಿಂಗಯ್ಯನವ್ರ ಸಿನಿಮಾಗಳು ಬಹಳ ಇಷ್ಟಪಟ್ಟಿರು, ಪುಟ್ಟಣ್ಣ ಕಣಗಲ್ ಸಿನಿಮಾಗಳು ಬಹಳ ಇಷ್ಟಪಟ್ಟಿರು. ಅವ್ರಿಗೆ ಸಿಗ್ಬೇಕಾಗಿರೋ ಕ್ರೆಡಿಟ್ ಈ ಯುವಕರಿಗೆ ಗೊತ್ತಿದ್ಯಾ, ಅಥವಾ ಇವತ್ತಿನ ದಿನ ನನ್ನಂತವನ ಹೀರೋಗಳಿಗೆ ಜಾಸ್ತಿ ಅವ್ರಿಗೆ ಯೋಗ್ಯತೆ, ಅರ್ಹತೆ ಮೀರಿ ಸಿಕ್ತಿರೋ ಬೆನಿಫಿಟ್ ಅನ್ನ ಅದ್ ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೇದಾ ಅಂತ? ಇಟ್ಸ್ ಜಸ್ಟ್ ಅ ಕ್ವಶನ್ ಆಫ್ ಡಿಸ್ಕಷನ್, ಡೈಲಾಗ್, ಡಿಸ್ಕೋರ್ಸ್ ಹೊರತು ನಾವ್ ಯಾರನ್ನು ಕೂಡ ನೋವು ಉಂಟು ಮಾಡಕ್ಕೆ, ಯಾರನ್ನು ತಗೊಳಕ್ಕೆ ನಾವು, ಅದು ನಮ್ಮ ಉದ್ದೇಶ.